ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಇಂದು ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದ ಮತ್ತು ಸ್ವಲ್ಪ ಕೈ ಇಲ್ಲದ ಹಾಗಲಕಾಯಿ ಪಲ್ಯ ಮಾಡುವುದು ಹೇಗೆ ಎಂದು ನೋಡೋಣ. ವಿಶೇಷವೇನೆಂದರೆ ಈ ಪಲ್ಯವನ್ನು ಕಬ್ಬಿಣ ಹಂಚಿನ ಮೇಲೆ ಮಾಡಿದರೆ ಇದರಿಂದ ರುಚಿ ಮತ್ತು ಪೋಷಕಾಂಶ ಎರಡು ಹೆಚ್ಚಾಗುತ್ತೆ. ಅನೇಕರಿಗೆ ಹಾಗಲಕಾಯಿ ಕಹಿ ಎಂದು ಇಷ್ಟವಾಗುವುದಿಲ್ಲ, ಆದರೆ ಇಂದು ನಾವು ಒಂದು ವಿಶೇಷ ರೀತಿಯಲ್ಲಿ ಈ ಪಲ್ಯವನ್ನು ಮಾಡಲಿದ್ದೇವೆ. ಈ ವಿಧಾನದಿಂದ ಮಾಡಿದರೆ ಹಾಗಲಕಾಯಿ ಸ್ವಲ್ಪವೂ ಕಹಿ ಆಗುವುದಿಲ್ಲ ಮತ್ತು ಅದರ ರುಚಿಯೂ ಅದ್ಭುತವಾಗಿರುತ್ತದೆ. ಇಲ್ಲಿ ನಾನು 4ರಿಂದ 5 ಹಾಗಲಕಾಯಿ, 1 ಈರುಳ್ಳಿ, 4 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪುಡಿ ಮತ್ತು ಎಣ್ಣೆ ತೊಗೊಂಡಿರೋದು. ಮೊದಲು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಅದನ್ನು ತೆಳ್ಳವಾದ ಚಕ್ರದಂತೆ ರೌಂಡ್ ಸ್ಲೈಸ್ ಕತ್ತರಿಸ್ಕೊಳ್ಳಿ. ಈ ಥರ ಈರುಳ್ಳಿ ಕೂಡ ಉದ್ದಕ್ಕೆ ಸ್ಲೈಸ್ ಕತ್ತರಿಸಿ, ಹಸಿಮೆಣಸಿಕಾಯನ್ನು ಸಣ್ಣದಾಗಿ ಹಚ್ಚಿಕೊಳ್ಳಿ. ಈಗ ನಾವು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಹಂಚು ಬಿಸಿ ಮಾಡಲು ಇಡಿ. ಕಬ್ಬಿಣದ ಹಂಚಿನ ಮೇಲೆ ಮಾಡಿದರೆ ಪಲ್ಯ ಹೆಚ್ಚು ರುಚಿಯಾಗುತ್ತೆ. ಹಂಚು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ಹಂಚು ಬಿಸಿ ಆಗಿದೆ. ಎಣ್ಣೆ ಕಾದ ಮೇಲೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಫ್ರೈ ಮಾಡಿ. ಕತ್ತರಿಸಿದ ಹಸಿಮೆಣಸಿನಕಾಯಿನ ಫ್ರೈ ಮಾಡಾಗಿದೆ. ಈಗ ನಾವು ಕತ್ತರಿಸಿದಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗಿದ ನಂತರ ಕತ್ತರಿಸಿದ ಹಾಗಲಕಾಯಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಲ್ಯ ಆಗೋವರೆಗೂ ನಾವು ಗ್ಯಾಸ್ ಉರಿಯನ್ನು ಮಧ್ಯಮವಾಗಿ ಇಡಿ. 6ರಿಂದ 7 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ಕಬ್ಬಿಣದ ಹಂಚಿನ ಹೀಟ್ ಸಮ ಪ್ರಮಾಣದಲ್ಲಿ ಸಿಗುವುದರಿಂದ ಹಾಗಲಕಾಯಿಗೆ ಒಂದು ವಿಶೇಷವಾದ ಸ್ಮೋಕಿ ಫ್ಲೇವರ್ ಇರುತ್ತದೆ. ಹಾಗಲಕಾಯಿ ಹಾಕಿ ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಪಲ್ಯವನ್ನು ನಡುವೆ ಕೈ ಆಡಿಸುತ್ತೀರಿ, ಅದರಿಂದ ಅದು ಎಲ್ಲ ಕಡೆಯೇ ಸಮನಾಗಿ ಬೇಯುತ್ತದೆ. ಈ ಪಲ್ಯಕ್ಕೆ ಮುಚ್ಚೋದ ಅಗತ್ಯವೇನಿಲ್ಲ. ಇದೇ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿ ನೀವು ಹೀಗೆ ಮಾಡಿದ್ರೆ ನಿಮಗೆ ಭಾಳ ಇಷ್ಟ ಆಗುತ್ತೆ. ಹಾಗಲಕಾಯಿ ಚೆನ್ನಾಗಿ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜೀರಿಗೆ ಪುಡಿಯಿಂದ ಪಲ್ಯಕ್ಕೆ ಒಳ್ಳೆಯ ಸುವಾಸನೆ ಮತ್ತು ರುಚಿ ಬರುತ್ತದೆ. ಈಗ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ 1 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನಿಮ್ಮ ಗರಿ ಆದ ಮತ್ತು ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ನೀವು ಸ್ಪೆಷಲ್ ಆಗಿ ಚಪಾತಿಯೊಂದಿಗೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗಿಯೂ ನೀವು ಪ್ರಯತ್ನಿಸಿ. ಇಷ್ಟವಾಗದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.